ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧು ಸ್ನೇಹಿತರಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ, ಪ್ರತಿನಿತ್ಯದಂತೆ ಈ ದಿನವೂ ಸಹ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಕೊಡೋಣ ಅಂತ. ವಿಶೇಷವಾಗಿ ನಾವು ಎಲ್ಲರೂ ಸಹ ನೋಡಿರ್ತೇವೆ, ಕೆಲವು ಜನಗಳು ಕೈನಲ್ಲಿ ಒಂದು ಕಂಕಣ ದಾರವನ್ನು ಕಟ್ಟಿರ್ತಾರೆ. ಅನಂತರದಲ್ಲಿ ಕೆಲವರು ಕಾಲಿಗೂ ಸಹ ಕಪ್ಪು ದಾರವನ್ನು ಕಟ್ತಾರೆ. ಏನಕ್ಕಾಗಿ ಅಂತ ಅಂದರೆ, ನಾವು ಎಷ್ಟೇ ಜಾಗೃತೆಯನ್ನು ವಹಿಸಿದ್ದರೂ ಸಹ ನಮಗೆ ಸಣ್ಣ ಪುಟ್ಟ ಅವಘಡಗಳು ಆಗ್ತಲೇ ಇರುತ್ತೆ. ಹೋಗ್ಬೇಕಾದ್ರೆ ಎಳುತ್ತೀವಿ, ಕೈ ಕಾಲಿಗಳಿಗೆ ಪೆಟ್ಟುಗಳನ್ನು ಮಾಡ್ಕೊಳ್ತೀವಿ, ಇಲ್ಲಾಂದರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗುತ್ತೆ. ಮತ್ತು ನಾವು ಸುಂದರವಾಗಿ ಅಲಂಕಾರಾದಿಗಳನ್ನು ಮಾಡಿಕೊಂಡಾಗ ದೃಷ್ಟಿದೋಷಗಳು ಆಗುತ್ತೆ. ಇನ್ನೊಂದು ನಾವು ಹೇಳಬೇಕು ಅಂತ ಅಂದರೆ, ಕೈಗೆ ಯಾವುದೋ ದೇವಸ್ಥಾನಗಳಿಗೆ ಹೋದಾಗ ಕಂಕಣವನ್ನು ಕಟ್ಟುವಂಥದ್ದನ್ನು ನೋಡಿದ್ದೇವೆ. ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು, ವಿಶೇಷವಾದಂಥ ಹೋಮ ಹವನಾದಿಗಳನ್ನು ಮಾಡಿದಾಗ ಒಂದು ಕಂಕಣವನ್ನು ಕಟ್ಟೋದನ್ನು ಸಹ ನೋಡಿರ್ತೀವಿ. ಆದರೆ ಈ ಕಾಲಿಗೆ ಒಂದು ಕಪ್ಪು ದಾರವನ್ನು ಕಟ್ಟಬೇಕು. ಅದು ಆಲ್ಮೋಸ್ಟು ಎಡಗಾಲಿಗೆ ಕಟ್ತಾರೆ. ಅದು ಒಂದು ಕಾಲಿಗೆ ಮಾತ್ರ ಕಟ್ಟಬೇಕು, ಎರಡು ಕಾಲಿಗೆ ಕಟ್ಟಬಾರ್ದು. ಕಪ್ಪು ದಾರವನ್ನೇ ಕಟ್ಟಬೇಕು. ಏನಕ್ಕಾಗಿ ಅಂತಂದರೆ, ನೋಡಿ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ. ಈ ಅಮಾವಾಸ್ಯೆ ಹುಣ್ಣಿಮೆಗಳು ಬಂದಾಗ ನಾವು ನೋಡ್ತೇವೆ, ರಸ್ತೆಯಲ್ಲಿ ಯಾರಾದರೂ ಒಂದು ಮೊಟ್ಟೆಯನ್ನು ಹೊಡೆದಿರ್ತಾರೆ, ಇಲ್ಲಾಂದರೆ ಒಂದು ನಿಂಬೆಹಣ್ಣಾದರೂ ಹೊಡೆದಿರ್ತಾರೆ, ಏನೋ ಒಂದು ಅಲ್ಲೇನೋ ಒಂದು ಮಾಡಿರ್ತಾರೆ. ನಾವು ಅದನ್ನು ತುಳ್ಕೊಂಡು ಹೋದಾಗ ಆ ಮಾಡಿರುವಂತಹ ಯಾವುದೋ ಒಂದು ದೃಷ್ಟಿದೋಷಕ್ಕೋ, ಒಂದು ಪ್ರೇತಾತ್ಮ ದೋಷಗಳಿಗೋ, ಒಂದು ಮಾಟಮಂತ್ರ ದೋಷಗಳಿಗೋ, ಏನೋ ಅವರು ಮಾಡಿರುವಂತಹ ಹೋಗಲಾಡಲಿಕ್ಕೋಸ್ಕರವಾಗಿ ಮಾಡಿರುವಂತಹ ಸಮಸ್ಯೆಗಳು ಅದನ್ನು ಸ್ಪರ್ಶ ಮಾಡಿದಾಗ ನಮಗೆ ಅದು ಆವರಿಸ್ಕೊಳ್ಳುವಂಥ ಸನ್ನಿವೇಶಗಳು ಬರುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಅಂದರೆ, ಒಂದು ಕಪ್ಪು ದಾರವನ್ನು ಆ ಕಾಲಿಗೆ ಕಟ್ಟಬೇಕು. ಕಟ್ಟಿದಾಗ ನೀವು ಹಳ್ಳಿ ಭಾಷೆಯಲ್ಲಿ ದಾಟಾಗಿದೆ ಅಂತ ಹೇಳ್ತಾರೆ. ಅಂತಹ ದಾಟಾಗುವಂಥದ್ದು, ಅಂತಹ ಯಾವುದೋ ದುಷ್ಟ ಶಕ್ತಿಗಳು, ದುಷ್ಟ ದೋಷಗಳೇನಾದರೂ ಇದ್ದರೆ ನಮಗದು ತಟ್ಟೋದಿಲ್ಲ. ಆಗ ನಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಅದು ಸಾಧ್ಯವಾಗೋದಿಲ್ಲ. ಏನಕ್ಕಾಗಿ ಅಂತ ಅಂದರೆ, ಅಲ್ಲಿ ದಿಷ್ಟಿದ ಒಂದು ದಾರ, ಮಂತ್ರದ ಒಂದು ದಾರ ಅದು ಕಾಲಿಗೆ ಕಟ್ಟಿರ್ತೀವಿ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಸದಾಕಾಲ ಕಟ್ಕೊಂಡಾಗ ನಮಗೆ ಆಗುವಂಥ ಸಣ್ಣ ಪುಟ್ಟ ಅವಘಡಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮತ್ತು ವಿಶೇಷವಾಗಿ ಈ ನೆಗೆಟಿವ್ಸ್ ಪ್ರಾಬ್ಲಮ್ ಅಂತ ನಾವೇನು ಹೇಳ್ತಿರ್ತೀವಿ, ಅದು ಜಾಸ್ತಿ ನಮಗೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅದು ತಾವೆಲ್ಲರೂ ಸಹ ಉಪಯೋಗಿಸ್ಕೊಳ್ಳಿ. ಅದನ್ನು ಮಾಡಿದಾಗ ನಿಮಗೆ ಸ್ವಲ್ಪ ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಖಂಡಿತವಾಗಿ ನಾವು ಅದರಿಂದ ಬಚಾವಾಗ್ಬೋದು ಅಂತ ಹೇಳ್ತಾ, ಈ ಉಪಯುಕ್ತವಾದಂತಹ ಮಾಹಿತಿಯನ್ನು ನಿಮಗೋಸ್ಕರವಾಗಿ ಕೊಡ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ. ಜ್ಯೋತಿರ್ಗಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.